ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅರ್ಚನಾ ಉಡುಪ ಅವರು, ಖ್ಯಾತ ಗಾಯಕಿ, ನಿಮಗೆಲ್ಲ ಗೊತ್ತು. ಸೊ ಅರ್ಚನಾ ಉಡುಪ ಅವರ ಮದುವೆ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ಮೇಡಮ್, ನೀವು ಹಾಡು ಅಂತ ಬಂದಾಗ ನಮ್ಗೆ ಗೊತ್ತು ನೀವೆಲ್ಲ ಚೆನ್ನಾಗಿ ಹಾಡ್ತೀರಾ ಅಂತ. ನಿಮ್ಮ ಯಜಮಾನ್ರು ಹಾಡ್ತಾರ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವರು ಸಂಗೀತದ ಫ್ಯಾಮಿಲಿಯಿಂದನೇ ಬಂದಿರೋದ್ರಿಂದ ಇಟ್ ರನ್ಸ್ ಇನ್ ದ ಬ್ಲಡ್. ಹೀ ಈಸ್ ಅ ವೆರಿ ಗುಡ್ ಸಿಂಗರ್. ಅವರ ತಂದೆಯ ಹಾಗೆ ಅಷ್ಟೇ ಒಂದು ಕಂಚಿನ ಕಂಠ ಅವ್ರಿಗೂ ಬಂದಿದೆ. ಬಟ್ ವೆರಿ ರಿಫೈನ್ಡ್ ಸಿಂಗರ್ ಆ್ಯಂಡ್ ಹೀಸ್ ಅ ವೆರಿ ಗುಡ್ ಲಿಸ್ನರ್. ಅವ್ರು ಕೇಳದೇ ಇರುವಂತಹ ಸಂಗೀತದ ಪ್ರಕಾರಗಳು ಯಾವುದೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಈಸ್ ಅ ವೆರಿ ಗುಡ್ ಕ್ರಿಟಿಕ್. ತುಂಬ ಚೆನ್ನಾಗಿ ಸೂಕ್ಷ್ಮಗಳನ್ನು ಎಲ್ಲ ಹಿಡಿದು ಇಲ್ಲಿ ಈ ಥರ ಆಯಿತು, ಇಲ್ಲಿ ಶ್ರುತಿ ತಪ್ಪಿತು, ಇಲ್ಲಿ ತಾಳ ಮಿಸ್ ಆಯಿತು ಎಲ್ಲ ಹೇಳ್ತಾರೆ. ತಾಳ ಮಿಸ್ ಆಯಿತು ಯಾಕೆ ಹೇಳ್ತಾರೆ ಅಂದರೆ ಹಿ ಇಸ್ ವೆರಿ ಗುಡ್ ತಬ್ಲಿಸ್ಟ್. ಈಸ್ ಲರ್ನ್ಡ್ ಕ್ಲಾಸಿಕಲ್ ತಬಲಾ. ರವೀಂದ್ರ ಯಾವಾಗಲ್ ಅವ್ರ ಹತ್ರ ತಬಲಾ ಕಲ್ತಿದ್ದಾರೆ. ಬಟ್ ಅವರು ಯಾವ ಫೀಲ್ಡಿಗೂ ಬರಲಿಲ್ಲ. ತಬಲಾ ಅವಾಗವಾಗ ಅಟ್ಲೀಸ್ಟ್ ಹವ್ಯಾಸಕರು ಹಾಡ್ತಿರ್ತಾರ ಅಥವಾ ನಿಮ್ಮ ಜೊತೆ ಯಾವಾಗಾರು ಹಾಡಿದೆಯಾ? ನಮ್ಮ ಮದುವೆ ಆದ ಹೊಸರಲ್ಲಿ ನಾವು ಒಂದು ಗಜಲ್ ಕಾರ್ಯಕ್ರಮ ಒಟ್ಟಿಗೆ ಕೊಟ್ಟಿದ್ವಿ. ಅದು ಇಟ್ ವಾಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಹಿಸ್ ಕೊಲೀಗ್ಸ್. ಮನೇಲಿ ಅದೇ ಅವ್ರು ಫ್ರೀ ಆಗಿದ್ದಾಗ ಅವ್ರು ತಬಲಾ ಇಟ್ಕೊಂಡು ಕೂತ್ಕೋತಾರೆ, ನಾನು ಹಾಡ್ತೀನಿ, ಅವರು ಹಾಡ್ತಾರೆ, ತಬಲಾ ನುಡ್ಸ್ಕೊಂಡು ಹಾಡ್ತಾರೆ. ವಿ ಪ್ರಾಕ್ಟೀಸ್ ಟುಗೆದರ್. ಸೊ ದಟ್ಸ್ ಅ ವೆರಿ ನೈಸ್. ಚೆನ್ನಾಗಿರುತ್ತೆ ಅದೊಂಥರ. ಬಟ್ ಯಾವಾಗಾದರೂ ಫಸ್ಟ್ ಮೀಟ್ ಮದುವೆಗೆ ಮುಂಚೆ ಇರ್ಬೋದು, ಈ ಥರ ನೀನು ಈ ಹಾಡು ಹಾಡು ನಂಗೆ ಇಷ್ಟ, ಅಥವಾ ನಿನ್ನ ಹಾಡು ಈ ಹಾಡು ಇಷ್ಟ ನೀನು ಹಾಡಿದ್ರಲ್ಲಿ, ಆ ಥರ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀವಿ ಅವರು, ಅಥವಾ ನೀವು ಅವ್ರಿಗೋಸ್ಕರ ಹಾಡಿದ್ದೀವಿ ಯಾವುದಾದ್ರೂ? ಅವರು ಕಾಂಪ್ಲಿಮೆಂಟ್ ಕೊಡೋದು ಭಾರಿ ಕಮ್ಮಿ, ಕೊಡಲ್ಲ. ಕ್ರಿಟಿಕ್ ಮಾಡ್ತಾರೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳ್ತಾರೆ, ಬಟ್ ಕಾಂಪ್ಲಿಮೆಂಟ್ ಕೊಡೋದಿಲ್ಲ. ಅದು ಹೌದು, ನಾನೇ ಅರ್ಥ ಮಾಡ್ಕೋಬೇಕು. ಬಟ್ ನಂದು ಅವನದ್ದು ಲಿಸ್ನಿಂಗ್ ಆ್ಯಂಡ್ ಸಿಂಗಿಂಗ್ ಟೇಸ್ಟ್ ಒಂದೇ ಇರೋದ್ರಿಂದ ನಾವು ಒಟ್ಟಿಗೆ ಗಜಲ್ಗಳು ಹಾಡ್ಕೋತೀವಿ. ಅವ್ನಿಗೆ ಇಷ್ಟ ಇರೋ ಗಜಲ್ ಸೇಮ್ ನನಗೂ ಇಷ್ಟ ಇರುತ್ತೆ. ಸೊ ಅದನ್ನು ಒಟ್ಟಿಗೆ ಹಾಡ್ಕೋತಾ ಇರ್ತೀವಿ. ಅವನ್ನೆಲ್ಲರೂ ತಪ್ಪು ಹಾಡಿದ್ರೆ ಅದು ಹಾಗಲ್ಲ ಹಾಡೋದು, ಆ ಸಂಗತಿ ಈ ಥರ ಹಾಡಬೇಕು ನಾ ಹೇಳ್ಕೊಡ್ತಿರ್ತೀನಿ. ಅವನು ಹಿ ಟ್ರೈಸ್ ಟು ಸಿಂಗ್ ದ್ಯಾಟ್. ಚೆನ್ನಾಗಿರುತ್ತೆ. ಇಟ್ಸ್ ಎ ಸ್ವೀಟ್ ಆರ್ಗ್ಯುಮೆಂಟ್ ನಡೀತಿರುತ್ತೆ ಮನೇಲಿ. ನೀವಿಬ್ಬರು ಒಟ್ಟಿಗೆ ಹಾಡಿರೋದು ಗಜಲ್ ಅಂತ ಹೇಳಿದ್ರಿ, 2 ಲೈನ್ ನಮಗೋಸ್ಕರ. ಹರಿಹರನ್ ಆ್ಯಂಡ್ ಆಶಾ ಭೋಸ್ಲೆ ಹಾಡಿರುವಂಥ ಗಜಲ್ ಅದು. ನನಗೂ ಅವನಿಗೂ ತುಂಬ ಇಷ್ಟ. ನಾವು ಯಾವ ಫಂಕ್ಷನ್ಗೆ ಹೋದರೂ ನಮ್ಮ ಕೈಲಿ ಹಾಡಿಸ್ತಾರೆ ಹಾಡನ್ನು. ಸೊ ಅದ್ರದ್ದು 1-2 ಸಾಲು ಹಾಡ್ತೀನಿ. ಕುಚ್ ದೂರ ಹಮಾರೆ ಸಾಥ್ ಚಲೋ, ಕುಚ್ ದೂರ ಹಮಾರೆ ಸಾಥ್ ಚಲೋ, हम दिल की कहानी कह देंगे, समझे ना जिसे तुम आँखों से वो बात ज़बानी कह देंगे, कुछ दूर हमारे साथ चलो. ಸೂಪರ್ ಲೈನ್ಸ್ ಅಲ್ಲ ನಿಮಗೆ. ಅವಾಗ ಇಬ್ರು ಜೊತೆಗೆ ಹಾಡುವಾಗ ಚೆನ್ನಾಗೇ ಇರುತ್ತಿದ್ದು ಅಂತ. ಕಣ್ಣಿನಿಂದ ಮಾತುಗಳನ್ನ ಅರ್ಥ ಮಾಡ್ಕೊಂಡು ಕಣ್ಣಿಂದ ಅರ್ಥ ಮಾಡಿಸ್ತೀನಿ. ತುಂಬ ಚೆನ್ನಾಗಿದೆ. ನೀವು ತುಂಬ ಬೇರೆ ಬೇರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದೀರಾ. ಶರೀಫರ ಸಾಂಗ್ಗಳಿಗೆ ಹೊಸ ಒಂದು ಟಚ್ ಕೊಟ್ಟಿರುವಂಥದ್ದು ಹೆಂಗಿತ್ತು ಅದು ಎಕ್ಸ್ಪೀರಿಯನ್ಸ್ ನಿಮಗೆ? ಯಾವ ಥರ ಅಂದ್ಕೊಂಡ್ರಿ ನೀವು ಮಾಡೋಣ ಅಂತ? ನಂಗೆ ಕಂಪೋಸಿಂಗ್ ಹುಚ್ಚು ನಂಗೆ ರೈಟ್ ಫ್ರಮ್ ಚೈಲ್ಡ್ಹುಡ್ ಇತ್ತು. ಬಟ್ ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿರಲಿಲ್ಲ. ಅದು ಒಂದು ಟೈಮ್ ಬರಬೇಕಲ್ಲ ಎಲ್ಲದಕ್ಕೂ. ಸೊ ಆಯಿತು, ಯಾಕೆ ಟ್ರೈ ಮಾಡಬಾರ್ದು ಅಂತ ಭಟ್ರದ್ದು ಮತ್ತು ಎಚ್.ಎಸ್. ವೆಂಕಟೇಶ್ ಮೂರ್ತಿಗಳದ್ದು ಕವನ ಸಂಕಲನ ಹಿಡ್ಕೊಂಡು ಕೂತ್ಕೊಂಡೆ. ಒಂದಕ್ಕಿಂತ ಒಂದು ಎಲ್ಲ ಒಳ್ಳೊಳ್ಳೆ ಹಾಡುಗಳು ಕಂಪೋಸ್ ಮಾಡ್ಲಿಕ್ಕೆ ನನ್ನ ಕೈಲಿ ಆಯಿತು, ದೇವ್ರು ನಡೆಸ್ಕೊಟ್ಟು. ಹಾಗಾಗಿ ಆ ಆಲ್ಬಮ್ನ ಕೂಡ ಅದೇ ಕಾರ್ಯಕ್ರಮದಲ್ಲಿ ರಿಲೀಸ್ ಮಾಡಿದೆ. ಸೊ ದೇರ್ I also became a music composer from a singer. ಅದೊಂದು ಬಡ್ತಿ ಥರ ಆಯಿತು. ಶರೀಫರ ಹಾಡುಗಳಿಗಿಂತ ಬೆಸ್ಟ್ ಇನ್ಯಾವುದೂ ಇಲ್ಲ. ಅವರ ಒಂದು ತತ್ವಗಳನ್ನ ಈಗಿನ ಯುವ ಪೀಳಿಗೆಗೆ ಹೇಗೆ ತಗೊಂಡು ಹೋಗೋದು, ಫ್ಯೂಷನ್ ಮಾಡಿದ್ರೆ ಇಟ್ ಅಟ್ರಾಕ್ಟ್ಸ್ ಯಂಗರ್ ಕ್ರೌಡ್ ಅಂದ್ಬಿಟ್ಟು ಅವರ ಹಾಡುಗಳನ್ನೆಲ್ಲ ತಗೊಂಡಿದ್ದೆ. ಎಲ್ಲ ಥರದ ಇದನ್ನು ಒಂದೊಂದು ಹಾಡಿಗೆ ಕಂಪೋಸ್ ಮಾಡಿ ಅದನ್ನು ನಮ್ಮ ಮ್ಯೂಸಿಷಿಯನ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರು ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪೋಸ್ ಮಾಡಿ ಅದನ್ನು ಪ್ರಸ್ತುತಪಡಿಸಿದೆ. ಇಟ್ ವಾಸ್ ಅ ಹ್ಯೂಜ್ ಹಿಟ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಥಾಟ್ ಎಲ್ಲ ಒಂದು ಏಜ್ ಗ್ರೂಪ್ನವ್ರು ಮಾತ್ರ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್
ಸರ್ಪ್ರೈಸಿಂಗ್ಲಿ ಯಂಗರ್ ಜನ್ರೇಷನ್ ಅವರೆಲ್ಲ ಬಂದಿದ್ದರು ಆ್ಯಂಡ್ ದೇ ಥರೋಲಿ ಎಂಜಾಯ್. ಓಕೆ, ನಿಮ್ಮ ಈ ತುಂಬ ಖುಷಿಯಾಗಿರುವಂಥ, ತುಂಬ ಸಪೋರ್ಟಿವ್ ಆಗಿರುವಂಥ ಈ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡೋ ಹಾಗೆ, ನಿಮ್ಮ ಮೆಚ್ಚಿನ ಯಜಮಾನರಿಗೆ ಡೆಡಿಕೇಟ್ ಮಾಡೋ ಹಾಗೆ ಒಂದು ಯಾವುದಾದ್ರು ನಿಮ್ಮ ಇಷ್ಟದ ಗೀತೆ? ನನ್ನ ಹಸ್ಬೆಂಡ್ ಶ್ರೀರಂಗಾಗೆ ನಾನು ಈ ಮಾಧ್ಯಮ, ಸುವರ್ಣ ಮಾಧ್ಯಮ, ಈ ಸುಹಾಸಿನಿ ಕಾರ್ಯಕ್ರಮದ ಮೂಲಕ ಹೇಳೋದಕ್ಕೆ ಏನು ಇಷ್ಟಪಡೋದು ಅಂದರೆ, ನೀ ಹೀಗೆ ಇರೋ, ಯು ಪ್ಲೀಸ್ ಡೋಂಟ್ ಎವರ್ ಚೇಂಜ್. ಆ್ಯಂಡ್ ನಮ್ಮ ನಡುವೆ ಎಲ್ಲ ಗಂಡ ಹೆಂಡತಿಯರ ನಡುವೆ ಇದ್ದ ಹಾಗೆ ಸಣ್ಣ ಪುಟ್ಟ ಕ್ಲಾಶಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ. ಏನೇ ಬಂದಿದ್ದರೂ ಅದನ್ನು ಮರೆಯುವಂತಹ ಗುಣ ನನ್ನಲ್ಲೂ ಇದೆ ಆ್ಯಂಡ್ ನಿನ್ನಲ್ಲಿ ಕೂಡ ಇದೆ. ಆ ಗುಣ ಇಬ್ಬರಲ್ಲೂ ಹಾಗೆ ಇರಲಿ. ಬಾಳೆ ಗಾಯನ ದೇಹವೇ ವೀಣಾ, ಭಾವವೇ ಹೃದಯದ ಆಲಾಪನ. ಬಾಳೆ ಗಾಯನ ದೇಹವೇ ವೀಣಾ, ಭಾವವೇ ಹೃದಯದ ಆಲಾಪನ. ಪೊರೆಯುವ ತಾಯಿಗೆ ವಾತ್ಸಲ್ಯದ ಅನುಸಂಧಾನ, ವೇಣುಗಾನವೇ ಕಾಯುವ ರಾಧೆಗೆ, ವೇಣುಗಾನವೇ ಕಾಯುವ ರಾಧೆಗೆ, ಜೀವಧಾರಣೆಯ ಅನುದಾನ, ಜೀವಧಾರಣೆಯ ಅನುದಾನ. ಬಾಳೆ ಗಾಯನ ದೇಹವೇ ವೀಣಾ, ಭಾವವೇ ಹೃದಯದ ಆಲಾಪನ. ವಾವ್, ಸೂಪರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಅರ್ಚನಾ ಉಡುಪ ಅವರ ಮನದಾಳದ ಮಾತು. ಇದು ನಿಜವಾಗಲೂ ತುಂಬಾ ಖುಷಿ ಆಗುತ್ತೆ. ಈ ಥರ ದಾಂಪತ್ಯ ಜೀವನದಲ್ಲಿ ಏನಂದರೆ ಒಂದು ಏರಿಳಿತ ಇದ್ದೇ ಇರುತ್ತೆ, ಹೊಂದಾಣಿಕೆ ಮುಖ್ಯ ಅಷ್ಟೇ. ನಾನು ಅವರನ್ನು ಅರ್ಥ ಮಾಡ್ಕೋಬೇಕು, ಅವ್ರು ನನ್ನನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ನಮ್ಮಲ್ಲಿ ಇದ್ದರೆ ಸಾಕು. ಅಂದರೆ ಪ್ರೀತಿ ಅವ್ರು ಹೇಳಿದ ಹಾಗೆ ಮಾತಿನಲ್ಲಿ ವ್ಯಕ್ತಪಡಿಸೋದಲ್ಲ, ಅದನ್ನು ಕ್ರಿಯೆಯಲ್ಲಿ ತೋರಿಸ್ಬೇಕು. ಸೊ ಗಂಡ ಹೆಂಡತಿ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಮುಖ್ಯವಾಗಿರಬೇಕು ಅಂತ. ಸೊ ಅವರು ದಾಂಪತ್ಯ ಜೀವನ ಇದೇ ಥರ ಇರಲಿ, ತುಂಬ ಖುಷಿಯಾಗಿ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಇದು ಇವತ್ತಿನ ಸೆಲೆಬ್ರಿಟಿ ಬ್ರೈಡ್. ಮುಂದಿನ ವಾರ ಮತ್ತೊಬ್ಬ ಸೆಲೆಬ್ರಿಟಿ ಜೊತೆಗೆ ಭೇಟಿ ಆಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.